ಕನಕಪುರ ನಗರದ ತಾಲೂಕು ಕ್ರೀಡಾಂಗಣದಲ್ಲಿರುವ ಅರುಂಧತಿ ಕ್ರ್ಯಾಕರ್ಸ್ ಪಟಾಕಿ ಅಂಗಡಿಯಲ್ಲಿ ಶೇಕಡಾ 90ರಷ್ಟು ರಿಯಾಯಿತಿ ದರದಲ್ಲಿ ಪಟಾಕಿ ಮಾರಾಟವಾಗುತ್ತಿದೆ. ವೀಕ್ಷಕರೇ, ಕನಕಪುರ ನಗರದ ಎಕ್ಸ್ ಮುನ್ಸಿಪಲ್ ಹೈಸ್ಕೂಲ್ ಬಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರುಂಧತಿ ಪಟಾಕಿ ಅಂಗಡಿಯ ಮಳಿಗೆ ಹಾಕಲಾಗಿತ್ತು. ಇಲ್ಲಿ ಬರುವ ಗ್ರಾಹಕರಿಗೆ ಶೇಕಡಾ 90ರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಅಂಗಡಿ ಮಾಲೀಕರಾದ ನಾಗರಾಜಸ್ವಾಮಿ ತಿಳಿಸಿದ್ದಾರೆ. ಕಳೆದ 26 ವರ್ಷಗಳಿಂದ ಪಟಾಕಿ ಮಾರಾಟ ಮಾಡಲಾಗುತ್ತಿದೆ ಎಂದು ನಾಗರಾಜಸ್ವಾಮಿ ತಿಳಿಸಿದ್ದಾರೆ. ಕಳೆದ ವರ್ಷ 25ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ 1000 ರೂಪಾಯಿಗೂ ಮೇಲ್ಪಟ್ಟ ಪಟಾಕಿ ಕೊಂಡವರಿಗೆ ಬೆಳ್ಳಿ ನಾಣ್ಯವನ್ನು ಉಚಿತವಾಗಿ ನೀಡಲಾಯಿತು ಎಂದು ಹೇಳಿದ್ದಾರೆ. ಈ ಬಾರಿ ಹಸಿರು ಪಟಾಕಿಯನ್ನೇ ತಮ್ಮ ಮಳಿಗೆಯಲ್ಲಿ ಇಡಲಾಗಿದ್ದು, ಮಕ್ಕಳು ಹಸಿರು ಪಟಾಕಿಯನ್ನೇ ಬಳಸುವಂತೆ ಅಂಗಡಿಯ ಮಾಲೀಕರ ಮಕ್ಕಳಾದ ರಾಜು, ಕೃಷ್ಣ ಹಾಗೂ ಓಂ ಶಿವಂ ಕನ್ನಡ ಚಲನಚಿತ್ರ ನಾಯಕ ನಟರಾದ ಭಾರ್ಗವ ಕೃಷ್ಣ ಮನವಿ ಮಾಡಿದ್ದಾರೆ. ನಾವು ಕೂಡ ವರ್ಷದಿಂದ ವರ್ಷಕ್ಕೆ ಸರ್ಕಾರದ ನಿಯಮವನ್ನು ಪಾಲಿಸಿಕೊಂಡು ಪಟಾಕಿ ಮಾರಾಟ ಮಾಡುತ್ತಿದ್ದೇವೆ. 25 ವರ್ಷಗಳ ಹಿಂದೆ 2 ಅಂಗಡಿಗಳು ಮಾತ್ರ ಇದ್ದವು. ಈ ಬಾರಿ 6 ಅಂಗಡಿಗಳಾಗಿವೆ. ಹಾಗಾಗಿ ಕನಕಪುರ ಮಾತ್ರವೇ ಅಲ್ಲದೆ ಬೆಂಗಳೂರಿನಲ್ಲೂ ನಮಗೆ ಹೆಚ್ಚಿನ ಗ್ರಾಹಕರು ಖರೀದಿಗಾಗಿ ಸಂಪರ್ಕ ಮಾಡುತ್ತಾರೆ. ಅವರಿಗೆ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡುತ್ತಿದ್ದೇವೆ. ಗ್ರಾಹಕರು ಕೊಟ್ಟ ಹಣಕ್ಕೆ ಸರಿಯಾಗಿ ಅವರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಪಟಾಕಿ ಮಾರಾಟ ಮಾಡುತ್ತಿದ್ದೇವೆ. ಈ ಬಾರಿ 6 ಅಂಗಡಿಗಳಾದರೂ ಸಹ ಗ್ರಾಹಕರು ನಮ್ಮ ಅಂಗಡಿಯನ್ನೇ ಹುಡುಕಿಕೊಂಡು ಬಂದು ವ್ಯಾಪಾರ ಮಾಡುತ್ತಿದ್ದಾರೆ ಎಂದು PNK ನ್ಯೂಸ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಹಾಗೆಯೇ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ಅದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ಜನಗಳಿಗೆ. 28 ಇಯರ್ಸ್ ಆಯಿತು ನಾವು ಸ್ಟಾರ್ಟ್ ಮಾಡಿ. 28 ಇಯರ್ಸಿಂದ 26 ಇಯರ್ಸ್ ಆಯಿತು. ಲಾಸ್ಟ್ ಇಯರ್ 25 ಇಯರ್ಸ್. 25 ಇಯರ್ಸ್ಗೆ ಒಂದು ಗಿಫ್ಟ್ ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿದೆ. ಬಿಸ್ನೆಸ್ಸು ಎಲ್ಲ ನಾರ್ಮಲ್. ನಾವು ಅವತ್ತಿಂದ ಏನು ಕಸ್ಟಮರ್ ಇದೆ ಅದೇ ನಂಬಿಕೆ, ಅದೇ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಅವತ್ತಿಂದ ನಮ್ಗೆ ಅದೇ ನಂಬಿಕೆ, ಜನ ಅದೇ ಮುಖ ನೋಡಿ ಇವತ್ತು ನಮ್ಗೆ ಬಿಸ್ನೆಸ್ ಆಗ್ತಾ ಇದ್ದೀವಿ. ನಾವು 2 ಅಂಗಡಿ ಇತ್ತು, ಆಮೇಲೆ ಲಾಸ್ಟ್ ಇಯರ್ದ 3 ಅಂಗಡಿ ಆಯಿತು. ಈ ಸಾರಿ 6 ಅಂಗಡಿ ಇಟ್ಟಿದ್ದಾರೆ. ತೊಂದರೆ ಇಲ್ಲ, ಅವ್ರಾಗಿದ್ದವಾಗ ಆಗ್ತಾಯಿದೆ. ಬಟ್ ಎಲ್ಲರಿಗೂ ಬಿಸ್ನೆಸ್ ಸ್ವಲ್ಪ ಇದಾಗಿದೆ, ಹಂಚ್ಕೊಂಡಿದೆ. ಅದು ನನ್ನ ರೆಗ್ಯುಲರ್ ಕಸ್ಟಮರ್ ಬರ್ತಾ ಇದ್ದಾರೆ, ನಮ್ಗೆ ಆಗ್ತಾಯಿದೆ, ಏನು ತೊಂದರೆ ಇಲ್ಲ. ಈ ಕಳೆದ ವರ್ಷಕ್ಕಿಂತ ಬಿಸ್ನೆಸ್ ಯಾವ ರೀತಿ ಇದೆ ಮತ್ತು ರೇಟ್ ಪ್ರತಿ ವರ್ಷ ಆಗಲ್ಲ, ಪ್ರತಿ ವರ್ಷನೂ ರೈಟ್ ಆಗ್ತಾನೆ ಇರ್ತೈತೆ. ನಾವು 25 ವರ್ಷದಿಂದ ನಾವು ಅವತ್ತೇನು 10 ರೂಪಾಯಿಗೆ ಐಟಮ್ ತೊಗೊಂಬಂದು ಅವತ್ತು 20 ರೂಪಾಯಿಗೆ ಮಾರ್ತಾ ಇದ್ವಿ. ಇವತ್ತು 10 ರೂಪಾಯಿಗೆ ಐಟಮ್ ತಂದು ಈಗ 10 ರೂಪಾಯಿ ತಂದಿದ್ದು ಒಂದು 10%, 20% ತನಕ ಕೆಲವೊಂದಲ್ಲಿ ಸಿಗುತ್ತೆ, 20% ಸಿಗ್ತದೆ. ಬಟ್ಟೆ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ, ಅದಕ್ಕೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ಈಗ ಆನ್ಲೈನ್ ಬಿಸ್ನೆಸ್ ಶುರುವಾಗಿದೆ, ಅದರಿಂದ ನಿಮ್ಗೆ ಏನಾದ್ರು ಹೊಡೆತ ಬಿದ್ದಿದೆಯಾ? ಖಂಡಿತ ಇಲ್ಲ ಸರ್. ಆನ್ಲೈನ್ ಬಿಸ್ನೆಸ್ ನಮ್ಮದು ನಡೀತಾ ಇದೆ. ನನಗೆ ತುಂಬ ಆರ್ಡರ್ ಇದೆ, ಬ್ಯಾಂಗ್ಳೂರ್ ಆರ್ಡರ್ ತುಂಬ ಇದೆ. ಆನ್ಲೈನ್ ಬಿಸ್ನೆಸ್ಸಲ್ಲಿ ನನಗೆ ಬ್ಯಾಂಗ್ಳೂರ್ ಆರ್ಡರ್ ತುಂಬ ಇದೆ. ಇಲ್ಲಿಂದ ನಾನು ಬ್ಯಾಂಗ್ಳೂರ್ ಕಳಿಸ್ಕೊಡ್ತೀನಿ. ಮಿನಿಮಮ್ 5000 ಬಿಲ್ ಮಾಡಿದವರಿಗೆಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಬೆಂಗಳೂರು ಬಿಸ್ನೆಸ್ ನನಗೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವತ್ತು ನನಗೆ ಚೆನ್ನಾಗಿ ಒಳ್ಳೆ ಇದಾಗ್ತಾ ಇದೆ. 1 ಮಂತಿಂದ ಸ್ಟಾರ್ಟ್ ಆಗ್ತಾಯಿದೆ ಬಿಸ್ನೆಸ್. ನಾನು ಡೈರೆಕ್ಟ್ ಕೆಲವರಿಗೆಲ್ಲ ಶಿವಕಾಶಿಯಿಂದ 25-30 ಸಾವಿರ ಎಲ್ಲ ಬಿಲ್ ಮಾಡ್ತಾ ಇರೋದಿಲ್ಲ. ಅವಾಗ ನಾನು ಡೈರೆಕ್ಟ್ ಶಿವಕಾಶಿಯಿಂದನೇ ಕೊಡ್ತಾ ಇದ್ದೀನಿ. ತುಂಬ ಹೋಲ್ಸೇಲ್ ಒಳ್ಳೆ ರೀಸನಬಲ್ ರೇಟ್ಗೆ. ಈಗ 30,000 ರೂಪಾಯಿ ಅವ್ರು ಬಂದು ಏನೋ ಒಂದು 10,000 ರೂಪಾಯಿ ತೊಗೋತಾರೆ ಅಂದ್ಕೊಳ್ಳಿ, ಡೈರೆಕ್ಟ್ ಶಿವಕಾಶಿ ಇಟ್ಟು ಅಲ್ಲಿಂದೇ ಹಾಕ್ಸ್ಬಿಡ್ತೀನಿ ಅವ್ರ ಅಡ್ರೆಸ್ಗೆ. ನಾನೊಂದು 10% ಮಾರ್ಜಿನ್ ಇಟ್ಕೊಂಡು ಮಾಡ್ಕೊಡ್ತೀನಿ ತುಂಬ ಹೋಲ್ಸೇಲ್ ರೇಟಲ್ಲಿ. ಅದೇ ಅವರ ಶಾಪಿಂಗ್ ತೊಗೊಂಡಾಗ 10,000 ರೂಪಾಯಿ ಐಟಮ್ 20,000 ರೇಟ್ ಇರುತ್ತೆ ಅವ್ರಿಗೆ ಬ್ಯಾಂಗ್ಳೂರಲ್ಲೆಲ್ಲ. ನಮ್ಮದಲ್ಲಿ 10,000 ರೂಪಾಯಿ ಅವ್ರು ತೊಗೊಂಡಾಗ ವರ್ತಿದೆ. 50% ಅವ್ರಿಗೆ 50 ಆರಾಮಾಗಿ ಕೊಟ್ಟಾಗುತ್ತೆ, ಸೇವ್ ಆಗುತ್ತೆ ಅಂತೀರಾ? ಸೇವ್ ಆಗ್ತಾ ಇದೆ ಅವ್ರಿಗೆ. ಅದರಿಂದನೇ ಕಸ್ಟಮರ್ ಅಲ್ಲಿಂದ ಇಲ್ಲಿ ಅನುಕೂಲ ತನಕ ಹುಡ್ಕೊಂಬರ್ಬೇಕಾದ್ರೆ ಎಷ್ಟು ಅಂಗಡಿ ಇರುತ್ತೆ ಸರ್, ಹುಡ್ಕೊಂಡು ಏನಕ್ಕೆ ಬರ್ತಾರೆ ಒಂದು ರೇಟ್ ರೀಸನಬಲ್ ಕೊಟ್ಟು ಒಂದು ವಿಶ್ವಾಸ ಬರ್ತಾರೆ ಇಲ್ಲಿಂದ. ಈಗ ನಿಮಗೆ ಸರ್ಕಾರದ ಹೊಸ ರೂಲ್ಸ್ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಟಫ್ ಇದೆ. ರಿನಿವಲ್ ಮಾಡಿಸ್ಬೇಕು ಅಂದರೆ ಸರ್ 15 ದಿನ ಅಲ್ಲಿ ಸುತ್ತಿ ಅಲ್ಲೂ ಟೈಮ್ ಸರಿಗಳಿಗೆ ಅಧಿಕಾರಿಗಳು ಸಪೋರ್ಟು ಕೆಲವೇ ಪಾಪ ಅವ್ರ ಕೈಯಲ್ಲಿ ಮಾಡ್ತಾರೆ. ಈ ರೂಲ್ಸ್ ಒಂದೊಂದು ದಿನಕ್ಕೆ ಒಂದು ಚೇಂಜ್ ಆಗುತ್ತಾ ಇರ್ತದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಬಂದಾಗ ಪರಿಚಯ ಥರ ಬನ್ನಿ ಸರ್ ಮಾಡೋಣ ಅಂತ ರೆಡಿ ಮಾಡ್ತಾರೆ. ಅವ್ರು ರೆಡಿ ಮಾಡಿದಷ್ಟರಲ್ಲಿ ತಿರ್ಗಾ ಹೊಸ ರೂಲ್ಸ್ ಏನೋ ಚೇಂಜ್ ಆಗ್ತದೆ, ತಿರ್ಗಾ ಅದು ಹೊಸ ಚೇಂಜ್ ಮಾಡೋದು, ಹಿಂಗೆ ಪ್ರತಿ ವರ್ಷವೂ ಬದಲಾವಣೆ ಆಗ್ತಾನೆ ಇರ್ತದೆ. ಈಗ ಪಟಾಕಿ ಹೊಡೆಯೋಂಥ ಮಕ್ಕಳಿಗೆ ಏನು ಎಚ್ಚರಿಕೆ ಕೊಡ್ತೀರಿ ನೀವು? ಸರ್ ನಾನು ಹೇಳೋದು ಎಲ್ಲರಿಗೂ ಒಂದೇ, ಗ್ರೀನ್ ಕ್ರ್ಯಾಕರ್ಸ್ ಅಂತ ಬಂದಿದೆ, ಎಲ್ಲರೂ ಅದನ್ನೇ ಯೂಸ್ ಮಾಡಿ. ಅತಿಯಾಗಿ ಸೌಂಡ್ ಬರೋ ಪಟಾಕಿನ ಯಾರು ಹೊಡಿಬೇಡಿ. ನಾವು ಅತಿಯಾಗಿ ಮಾರಲ್ಲ. ತುಂಬ ಹೊಸ ಫ್ಯಾನ್ಸಿ ಐಟಮ್ ಎಲ್ಲ ಬರುತ್ತೆ, ಹೊಸ ಫ್ಯಾನ್ಸಿ ಐಟಮ್ ಎಲ್ಲ ಇದೆ. ಮಕ್ಕಳು ಹೊಡೆಯೋಂಥದ್ದೇ ಒಳ್ಳೊಳ್ಳೆ ಫ್ಯಾನ್ಸಿ ಐಟಮು. ನಾನು ಹೋದರೆ 20 ಡೇಸ್ ಇರ್ತೀನಿ ಸರ್ ಶಿವಕಾಶಿಲಿ. 20 ದಿನ ಇದ್ದು ಪ್ರತಿಯೊಂದು ಮಕ್ಕಳು ಏನು ನಾನು ಎಲ್ಲ ಫೈರ್ ಮಾಡಿ ಚೆನ್ನಾಗಿರೋದು ನೋಡಿ ತೊಗೊಂಬರ್ತೀನಿ. ಅದರಿಂದ ನಮಗೆ ಸ್ವಲ್ಪ ಅದೊಂದು ವಿಶ್ವಾಸ, ಅಭಿಮಾನದಿಂದ ಜನಗಳು ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ.
ಪ್ರತಿ ವರ್ಷವೂ ಹೊಸ ವೆರೈಟಿ ನನ್ನ ಹತ್ರ 15-20 ವೆರೈಟಿ ಹಾಕಿ ಪ್ರತಿ ವರ್ಷ ಹೊಸ ವೆರೈಟೀಸ್ ಇನ್ನೂ ಬಂದೇ ಇರಲ್ಲ ಸರ್ ನಮ್ಮ ಏರಿಯಾಗೆ. ನಾವು ಆಲ್ರೆಡಿ ಹಾಕಿರ್ತೀವಿ ಸರ್. ನೀವು ಆಲ್ರೆಡಿ ಅಲ್ಲಿ ಶಿವಕಾಶಿನಲ್ಲಿ ಒಂದು ತಿಂಗಳಿದ್ದು ಅದನ್ನೆಲ್ಲ ನೀವು ಹೊಡೆದು ತಗೊಂಡು ಎಲ್ಲ ಪ್ರತಿಯೊಂದು ಶಿವಕಾಶಿ ಪರ್ಚೇಸ್ ಮಾಡ್ತೀವಿ ಸರ್. ಏಕೆಂದರೆ ಈ ಹೊಸರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಎಲ್ಲ ಮಿಕ್ಕಿರೋದೆಲ್ಲ ನಾವು ಹೊಸದು ತೊಗೊಂಡು ಕೊಟ್ಬಿಡ್ತೀವಿ ಲಾಸ್ಟ್ ಇಯರ್ ಎಂಡಲ್ಲಿ ಏನೇನು ಮಿಕ್ಕುತ್ತೋ ನಾವೊಂದು ರೇಟ್ ಮಾಡಿ ಕೊಟ್ಬಿಡ್ತೀವಿ. ಇವಾಗ ಶಿವಕಾಶಿಲ್ಲ ಏನು ರೇಟ್ ಇತ್ತು ಅದೆಲ್ಲ ಒಂದು 20% 25% ಕಮ್ಮಿ ಮಾಡಿ ತೊಗೊಂಡ್ಬಿಡ್ತಾರೆ. ಹಳೆ ಸ್ಟಾಕ್ ಹೆಂಗೆ ಮಾರ್ತಾರೋ ಅದೆಲ್ಲ ಹಳೆ ಸ್ಟಾಕ್. ಹೊಸದಿಂದ ಬರೋದು ಆಲ್ಮೋಸ್ಟ್ 90%. ಯಾಕೆ ಅವ್ರು ಅಷ್ಟು ಡಿಸ್ಕೌಂಟ್ ಕೊಡ್ತಾರಂದರೆ ಇವತ್ತಿನ ರೇಟ್ಗೆ ಅದಿರುತ್ತೆ, ಅದು ಒಂದು ವರ್ಷದ ಹಳೇದು ಇರುತ್ತೆ. ಅದ್ರಲ್ಲಿ 50-50 ಸರ್ ಎಲ್ಲ. ಎಕ್ಸಾಂಪಲ್ಗೆ 240 ಶರ್ಟ್ ಅಂತ ಕೊಡ್ತಾರೆ, ಅದು ಮಾಡಿದ್ರೆ ಫೈರ್ ಆದರೂ ಬರೀ 200 ಶರ್ಟೇ ಬರೋದು. ಈಗ ನಾವು ಕೊಡೋದು ಶಿವಕಾಶಿನ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೊಡ್ತೀನಿ. 240 ಬರುತ್ತೆ, 30 ಬರುತ್ತೆ. ಅದು 28 26 ಬರುತ್ತೆ. ಜನ ಗೊತ್ತಾಗಲ್ಲ, ಬಾಕ್ಸ್ ಮೇಲೆ ಇದೆ ಅಂದ್ಬಿಟ್ಟು ತೊಗೊಂಡೋಗ್ತಾರೆ. ಅದರಿಂದ ಈ ಥರ ಆಗ್ತದೆ. ಸರಿ ಸರ್, ಥ್ಯಾಂಕ್ ಯು. ಏನಾಯ್ತು ಸರ್? ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಹೇಳಿ. ಈಗ ನೀವು ಎಲ್ಲಿಂದ ಬಂದಿದ್ದೀರಾ? ಈಗ ಪಟಾಕಿ ಪರ್ಚೇಸ್ ಮಾಡಿ. ನಿಮ್ಮ ಹೆಸರು? ಸುಮನ್ ಶೆಟ್ಟಿ ಅಂತ ಸರ್. ಉಡುಪಿ ಅಥೆಂಟಿಕ್ ಕಿಚನ್ ಇಂದ ಒಂದು 40 ಕಂಪನಿ ಊಟ ಕೊಡ್ತೀವಿ ಸರ್. ಅಲ್ಲಿ ಸರ್ ಪರಿಚಯ ಆಗಿದ್ದೀವಿ, ಅದಕ್ಕೆ ಸರ್ ಮಾತಾಡ್ಸ್ಕೊಡೋದು ಅಂತ ಪಟಾಕಿ ಸ್ವಲ್ಪ ಪರ್ಚೇಸ್ ಮಾಡಿಬಿಟ್ಟು ಹೇಗಿದೆ ಈಗ ಪಟಾಕಿ? ನೀವು ಬೇರೆ ಕಡೆ ನೋಡಿದ್ರೆ ಇಲ್ಲಿ ಆಗಿದೆ ರೇಟು? ಆರಾಮಿದೆ ಸರ್, ತೊಂದರೆ ಇಲ್ಲ. ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಸರ್. ಈಗ ಅಲ್ಲಿ ಇಲ್ಲಿ ನಮ್ಗೆ ಒಂದೂವರೆ ಸಾವಿರ ರೂಪಾಯಿ ಸೇವ್ ಆಗಿದೆ. ಈಗ ಇದೇ ಪ್ರಥಮ ಬಾರಿಗೆ ಬರ್ತಾ ಇದೆ? ಮೊದಲು ಒಂದು ಸಾರಿ ಬಂದಿದ್ದೀರಾ? ಪ್ರಥಮ ಬಾರಿಗೆ ಬರ್ತಾ ಇದ್ದೀರಾ? ಈಗ ಆರೋಳಿಯಲ್ಲಿ ನಿಮ್ಮದು ಉಡುಪಿ ಕಿಚನ್ ಸೆಂಟರ್ ಅಂತ ಇದೆ. ಎಲ್ಲಿದೆ ಅದು ಅಡ್ರೆಸ್? ಅದು ಸೆಕೆಂಡ್ ಫೇಸ್ ಅಂತ ಆರೋಳಿ ಇಂಡಸ್ಟ್ರಿ ದಯಾನಂದ ಸಾಗರ್ ಕಾಲೇಜ್ ಇದೆ ಸರ್. ಅದು ಅಪೋಸಿಟ್ ಆಗಿ ಒಂದು ಕೈಗಾರಿಕೆ ಪ್ರದೇಶಕ್ಕೆ ಬರುವಾಗ ಸೆಕೆಂಡ್ ಫೇಸ್ ಅಲ್ಲಿ ಇದೆ ನಮ್ದು ಉಡುಪಿ ಅಥೆಂಟಿಕ್ ಕಿಚನ್ ಅಂತ ಸರ್. ಸರಿ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಕನ್ನಡ ಕರೆಕ್ಟ್ ಬರೋ ಜನತೆಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಬರ್ತಾರೆ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಬಾಂಧವರಿಗೆ ಎಲ್ಲರಿಗೂ ನಾನು ದೀಪಾವಳಿ ಶುಭಾಶಯಗಳು ಹೇಳ್ತೀನಿ. ಮತ್ತು ಕರ್ನಾಟಕದಾದ್ಯಂತ ಒಂದು 5-6 ಡಿಸ್ಟಿಕ್ಕಿಂದ ಬರ್ತಾರೆ, ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ಎಲ್ಲರೂ ಬಂದು ಇದೇ ಥರ ಏನು ಸಹಕರಿಸ್ತೀವಿ 28 ವರ್ಷದಿಂದ ಇದೇ ಥರ ಬಂದು ಸಹಕರಿಸಿದ್ದೀರಾ, ಎಲ್ಲರಿಗೂ ಧನ್ಯವಾದ.